ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದಿವೇತ್. ಮೊದಲಿಗೆ ತ್ರಿಶೂಲ ವ್ಯೂಹದಲ್ಲಿ ಸಿಲುಕಿದ ಪಾಕಿಸ್ತಾನ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನೋಡಿ. ಬದ್ಧ ವೈರಿ ಭಾರತದ ಜೊತೆ ಯುದ್ಧ ಫಿಕ್ಸ್ ಅನ್ನುವಂಥ ಪರಿಸ್ಥಿತಿ. ಪಾಕಿಸ್ತಾನವನ್ನ ಕೆಣಕುತ್ತಿರುವ ತಾಲಿಬಾನ್, ದಿನಕ್ಕೊಂದು ಬಾಂಬ್ ಸ್ಫೋಟಿಸುತ್ತಿರುವ ಬಲೂಚ್ ಸೇನೆ. ಇತ್ತ LOCಯಲ್ಲಿ ಭಾರತದ ಜೊತೆ ಪಾಕ್ ಕದನ. ಡ್ಯುರಾಂಡ್ ಲೈನ್ನಲ್ಲಿ ಪಾಕ್, ಅಫ್ಘಾನ್ ಕಿರಿಕ್. ಪಾಕ್ ವಿರುದ್ಧ ಬಂಡಾಯ ಸಾರಿದೆ ಬಲೂಚಿ ಲಿಬರೇಷನ್ ಆರ್ಮಿ. ಮೂರು ಕಡೆಯಿಂದ, ಆ ಕಡೆ LOCಯಲ್ಲಿ ಭಾರತದ ಜೊತೆ, ಡ್ಯುರಾಂಡ್ ಲೈನ್ನಲ್ಲಿ ಪಾಕ್, ಅಫ್ಘಾನ್ ಕಿರಿಕ್. ಪಾಕ್ ವಿರುದ್ಧ ಬಲೂಚಿ ಲಿಬರೇಷನ್ ಆರ್ಮಿ ಬಂಡಾಯ ಸಾರಿದೆ. ಈ ಮೂರು ಕಡೆ ತ್ರಿಶೂಲ ವ್ಯೂಹದಲ್ಲಿ ಪಾಕಿಸ್ತಾನ ಸಿಲುಕಿದೆ. ಇನ್ನು ಬದ್ಧ ವೈರಿ ಭಾರತದ ಜೊತೆ ಯುದ್ಧ ಫಿಕ್ಸ್ ಅಂತಾನೆ ಅನಿಸ್ತಾ ಇದೆ. ಎಲ್ಲ ಒಂಥರ ಯುದ್ಧದ ಕಾರ್ಮೋಡ ಕಾಣಿಸ್ತಾ ಇರೋದು. ಯಾಕಂದ್ರೆ ಯಾವಾಗ ಪಹಲ್ಗಾಮ್ನಲ್ಲಿ ನರಮೇಧ ಆಯ್ತೋ ನಮ್ಮ ಸೇನೆ ಸುಮ್ಮನೆ ಕೂರುವಂತ ಕೆಲಸ ಆಗ್ಲೇ ಇಲ್ಲ. ನಿರಂತರವಾಗಿ ಹುಡುಕಿ ಹೊಡೆಯೋದು. ಈ ಆಪರೇಷನ್ ಆಲ್ಔಟ್ ಅಂತ ಮಾಡಿದ್ರಲ್ಲ ಇಸ್ರೇಲ್ನಲ್ಲಿ, ಅದೇ ರೀತಿಯಾಗಿ ಆಪರೇಷನ್ ಆಕ್ರಮಣ ಅಂತ ಭಾರತದಲ್ಲಿ ಹೋಗು ಹೊಡಿ ಬಿಡ್ತಾ ಇಲ್ಲ. ಯಾವ ಮನೆಗಳನ್ನು ಧ್ವಂಸ. ಮತ್ತೊಂದು ಕಡೆ ನಿಮಗೆ ಗೊತ್ತಿರಲಿ, ತಾಲಿಬಾನ್ ಕೂಡ ಈ ಘಟನೆಯನ್ನ ಖಂಡಿಸಿತ್ತು. ಏನು ಪಹಲ್ಗಾಮ್ನಲ್ಲಿ ಆದಂತಹ ನರಮೇಧವನ್ನ, ಈ ರೀತಿಯಾದಂತಹ ಕೃತ್ಯ ಹೇಯ ಕೃತ್ಯ ಅಂತ ಆ ಕಡೆ ಅವರು ಕೊಡ್ತಾ ಇದ್ದಾರೆ ಏಟು. ಈ ಕಡೆ ಬಲೂಚಿ ಲಿಬರೇಷನ್ ಆರ್ಮಿ ಕಡೆಯಿಂದ ಬಂಡಾಯ ಸಾರಲಾಗಿದೆ. LOC ಜೊತೆ ಭಾರತದ ನಡುವೆ ಈ ರೀತಿಯಾದಂತಹ ಪರಿಸ್ಥಿತಿ. ಒಟ್ಟಾರೆ ಪಾಕಿಸ್ತಾನಕ್ಕೆ ಏನ್ ಗತಿನೋ ಗೊತ್ತಿಲ್ಲ ಈಗ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದಿವೇತ್. ಮೊದಲಿಗೆ ತ್ರಿಶೂಲ ವ್ಯೂಹದಲ್ಲಿ ಸಿಲುಕಿದ ಪಾಕಿಸ್ತಾನ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನೋಡಿ. ಬದ್ಧ ವೈರಿ ಭಾರತದ ಜೊತೆ ಯುದ್ಧ ಫಿಕ್ಸ್ ಅನ್ನುವಂಥ ಪರಿಸ್ಥಿತಿ. ಪಾಕಿಸ್ತಾನವನ್ನ ಕೆಣಕುತ್ತಿರುವ ತಾಲಿಬಾನ್, ದಿನಕ್ಕೊಂದು ಬಾಂಬ್ ಸ್ಫೋಟಿಸುತ್ತಿರುವ ಬಲೂಚ್ ಸೇನೆ. ಇತ್ತ LOCಯಲ್ಲಿ ಭಾರತದ ಜೊತೆ ಪಾಕ್ ಕದನ. ಡ್ಯುರಾಂಡ್ ಲೈನ್ನಲ್ಲಿ ಪಾಕ್, ಅಫ್ಘಾನ್ ಕಿರಿಕ್. ಪಾಕ್ ವಿರುದ್ಧ ಬಂಡಾಯ ಸಾರಿದೆ ಬಲೂಚಿ ಲಿಬರೇಷನ್ ಆರ್ಮಿ. ಮೂರು ಕಡೆಯಿಂದ, ಆ ಕಡೆ LOCಯಲ್ಲಿ ಭಾರತದ ಜೊತೆ, ಡ್ಯುರಾಂಡ್ ಲೈನ್ನಲ್ಲಿ ಪಾಕ್, ಅಫ್ಘಾನ್ ಕಿರಿಕ್. ಪಾಕ್ ವಿರುದ್ಧ ಬಲೂಚಿ ಲಿಬರೇಷನ್ ಆರ್ಮಿ ಬಂಡಾಯ ಸಾರಿದೆ. ಈ ಮೂರು ಕಡೆ ತ್ರಿಶೂಲ ವ್ಯೂಹದಲ್ಲಿ ಪಾಕಿಸ್ತಾನ ಸಿಲುಕಿದೆ. ಇನ್ನು ಬದ್ಧ ವೈರಿ ಭಾರತದ ಜೊತೆ ಯುದ್ಧ ಫಿಕ್ಸ್ ಅಂತಾನೆ ಅನಿಸ್ತಾ ಇದೆ. ಎಲ್ಲ ಒಂಥರ ಯುದ್ಧದ ಕಾರ್ಮೋಡ ಕಾಣಿಸ್ತಾ ಇರೋದು. ಯಾಕಂದ್ರೆ ಯಾವಾಗ ಪಹಲ್ಗಾಮ್ನಲ್ಲಿ ನರಮೇಧ ಆಯ್ತೋ ನಮ್ಮ ಸೇನೆ ಸುಮ್ಮನೆ ಕೂರುವಂತ ಕೆಲಸ ಆಗ್ಲೇ ಇಲ್ಲ. ನಿರಂತರವಾಗಿ ಹುಡುಕಿ ಹೊಡೆಯೋದು. ಈ ಆಪರೇಷನ್ ಆಲ್ಔಟ್ ಅಂತ ಮಾಡಿದ್ರಲ್ಲ ಇಸ್ರೇಲ್ನಲ್ಲಿ, ಅದೇ ರೀತಿಯಾಗಿ ಆಪರೇಷನ್ ಆಕ್ರಮಣ ಅಂತ ಭಾರತದಲ್ಲಿ ಹೋಗು ಹೊಡಿ ಬಿಡ್ತಾ ಇಲ್ಲ. ಯಾವ ಮನೆಗಳನ್ನು ಧ್ವಂಸ. ಮತ್ತೊಂದು ಕಡೆ ನಿಮಗೆ ಗೊತ್ತಿರಲಿ, ತಾಲಿಬಾನ್ ಕೂಡ ಈ ಘಟನೆಯನ್ನ ಖಂಡಿಸಿತ್ತು. ಏನು ಪಹಲ್ಗಾಮ್ನಲ್ಲಿ ಆದಂತಹ ನರಮೇಧವನ್ನ, ಈ ರೀತಿಯಾದಂತಹ ಕೃತ್ಯ ಹೇಯ ಕೃತ್ಯ ಅಂತ ಆ ಕಡೆ ಅವರು ಕೊಡ್ತಾ ಇದ್ದಾರೆ ಏಟು. ಈ ಕಡೆ ಬಲೂಚಿ ಲಿಬರೇಷನ್ ಆರ್ಮಿ ಕಡೆಯಿಂದ ಬಂಡಾಯ ಸಾರಲಾಗಿದೆ. LOC ಜೊತೆ ಭಾರತದ ನಡುವೆ ಈ ರೀತಿಯಾದಂತಹ ಪರಿಸ್ಥಿತಿ. ಒಟ್ಟಾರೆ ಪಾಕಿಸ್ತಾನಕ್ಕೆ ಏನ್ ಗತಿನೋ ಗೊತ್ತಿಲ್ಲ ಈಗ.
ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಅಶ್ವದೇವೆ ಅಂತ. ಮೊದಲಿಗೆ ತ್ರಿಶೂಲ ವ್ಯೂಹದಲ್ಲಿ ಸಿಲುಕಿದ ಪಾಕಿಸ್ತಾನ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನೋಡಿ. ಬದ್ಧ ವೈರಿ ಭಾರತದ ಜೊತೆ ಯುದ್ಧ ಫಿಕ್ಸ್ ಅನ್ನುವಂಥ ಪರಿಸ್ಥಿತಿ. ಪಾಕಿಸ್ತಾನವನ್ನ ಕೆಣಕುತ್ತಿರುವ ತಾಲಿಬಾನ್, ದಿನಕ್ಕೊಂದು ಬಾಂಬ್ ಸ್ಫೋಟಿಸುತ್ತಿರುವ ಬಲೂಚ್ ಸೇನೆ. ಇತ್ತ LOCಯಲ್ಲಿ ಭಾರತದ ಜೊತೆ ಪಾಕ್ ಕದನ. ಡ್ಯುರಾಂಡ್ ಲೈನ್ನಲ್ಲಿ ಪಾಕ್, ಅಫ್ಘಾನ್ ಕಿರಿಕ್. ಪಾಕ್ ವಿರುದ್ಧ ಬಂಡಾಯ ಸಾರಿದೆ ಬಲೂಚಿ ಲಿಬರೇಷನ್ ಆರ್ಮಿ. ಮೂರು ಕಡೆಯಿಂದ, ಆ ಕಡೆ LOCಯಲ್ಲಿ ಭಾರತದ ಜೊತೆ, ಡ್ಯುರಾಂಡ್ ಲೈನ್ನಲ್ಲಿ ಪಾಕ್, ಅಫ್ಘಾನ್ ಕಿರಿಕ್. ಪಾಕ್ ವಿರುದ್ಧ ಬಲೂಚಿ ಲಿಬರೇಷನ್ ಆರ್ಮಿ ಬಂಡಾಯ ಸಾರಿದೆ. ಈ ಮೂರು ಕಡೆ ತ್ರಿಶೂಲ ವ್ಯೂಹದಲ್ಲಿ ಪಾಕಿಸ್ತಾನ ಸಿಲುಕಿದೆ. ಇನ್ನು ಬದ್ಧ ವೈರಿ ಭಾರತದ ಜೊತೆ ಯುದ್ಧ ಫಿಕ್ಸ್ ಅಂತಾನೆ ಅನಿಸ್ತಾ ಇದೆ. ಎಲ್ಲ ಒಂಥರ ಯುದ್ಧದ ಕಾರ್ಮೋಡ ಕಾಣಿಸ್ತಾ ಇರೋದು. ಯಾಕಂದ್ರೆ ಯಾವಾಗ ಪಹಲ್ಗಾಮ್ನಲ್ಲಿ ನರಮೇಧ ಆಯ್ತೋ ನಮ್ಮ ಸೇನೆ ಸುಮ್ಮನೆ ಕೂರುವಂತ ಕೆಲಸ ಆಗ್ಲೇ ಇಲ್ಲ. ನಿರಂತರವಾಗಿ ಹುಡುಕಿ ಹೊಡೆಯೋದು. ಈ ಆಪರೇಷನ್ ಆಲ್ಔಟ್ ಅಂತ ಮಾಡಿದ್ರಲ್ಲ ಇಸ್ರೇಲ್ನಲ್ಲಿ, ಅದೇ ರೀತಿಯಾಗಿ ಆಪರೇಷನ್ ಆಕ್ರಮಣ ಅಂತ ಭಾರತದಲ್ಲಿ ಹೋಗು ಹೊಡಿ ಬಿಡ್ತಾ ಇಲ್ಲ. ಯಾವ ಮನೆಗಳನ್ನು ಧ್ವಂಸ. ಮತ್ತೊಂದು ಕಡೆ ನಿಮಗೆ ಗೊತ್ತಿರಲಿ, ತಾಲಿಬಾನ್ ಕೂಡ ಈ ಘಟನೆಯನ್ನ ಖಂಡಿಸಿತ್ತು. ಏನು ಪಹಲ್ಗಾಮ್ನಲ್ಲಿ ಆದಂತಹ ನರಮೇಧವನ್ನ, ಈ ರೀತಿಯಾದಂತಹ ಕೃತ್ಯ ಹೇಯ ಕೃತ್ಯ ಅಂತ ಆ ಕಡೆ ಅವರು ಕೊಡ್ತಾ ಇದ್ದಾರೆ ಏಟು. ಈ ಕಡೆ ಬಲೂಚಿ ಲಿಬರೇಷನ್ ಆರ್ಮಿ ಕಡೆಯಿಂದ ಬಂಡಾಯ ಸಾರಲಾಗಿದೆ. LOC ಜೊತೆ ಭಾರತದ ನಡುವೆ ಈ ರೀತಿಯಾದಂತಹ ಪರಿಸ್ಥಿತಿ. ಒಟ್ಟಾರೆ ಪಾಕಿಸ್ತಾನಕ್ಕೆ ಏನ್ ಗತಿನೋ ಗೊತ್ತಿಲ್ಲ ಈಗ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಅಶ್ವದೇವೆ ಅಂತ. ಮೊದಲಿಗೆ ತ್ರಿಶೂಲ ವ್ಯೂಹದಲ್ಲಿ ಸಿಲುಕಿದ ಪಾಕಿಸ್ತಾನ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನೋಡಿ. ಬದ್ಧ ವೈರಿ ಭಾರತದ ಜೊತೆ ಯುದ್ಧ ಫಿಕ್ಸ್ ಅನ್ನುವಂಥ ಪರಿಸ್ಥಿತಿ. ಪಾಕಿಸ್ತಾನವನ್ನ ಕೆಣಕುತ್ತಿರುವ ತಾಲಿಬಾನ್, ದಿನಕ್ಕೊಂದು ಬಾಂಬ್ ಸ್ಫೋಟಿಸುತ್ತಿರುವ ಬಲೂಚ್ ಸೇನೆ. ಇತ್ತ LOCಯಲ್ಲಿ ಭಾರತದ ಜೊತೆ ಪಾಕ್ ಕದನ. ಡ್ಯುರಾಂಡ್ ಲೈನ್ನಲ್ಲಿ ಪಾಕ್, ಅಫ್ಘಾನ್ ಕಿರಿಕ್. ಪಾಕ್ ವಿರುದ್ಧ ಬಂಡಾಯ ಸಾರಿದೆ ಬಲೂಚಿ ಲಿಬರೇಷನ್ ಆರ್ಮಿ. ಮೂರು ಕಡೆಯಿಂದ, ಆ ಕಡೆ LOCಯಲ್ಲಿ ಭಾರತದ ಜೊತೆ, ಡ್ಯುರಾಂಡ್ ಲೈನ್ನಲ್ಲಿ ಪಾಕ್, ಅಫ್ಘಾನ್ ಕಿರಿಕ್. ಪಾಕ್ ವಿರುದ್ಧ ಬಲೂಚಿ ಲಿಬರೇಷನ್ ಆರ್ಮಿ ಬಂಡಾಯ ಸಾರಿದೆ. ಈ ಮೂರು ಕಡೆ ತ್ರಿಶೂಲ ವ್ಯೂಹದಲ್ಲಿ ಪಾಕಿಸ್ತಾನ ಸಿಲುಕಿದೆ. ಇನ್ನು ಬದ್ಧ ವೈರಿ ಭಾರತದ ಜೊತೆ ಯುದ್ಧ ಫಿಕ್ಸ್ ಅಂತಾನೆ ಅನಿಸ್ತಾ ಇದೆ. ಎಲ್ಲ ಒಂಥರ ಯುದ್ಧದ ಕಾರ್ಮೋಡ ಕಾಣಿಸ್ತಾ ಇರೋದು. ಯಾಕಂದ್ರೆ ಯಾವಾಗ ಪಹಲ್ಗಾಮ್ನಲ್ಲಿ ನರಮೇಧ ಆಯ್ತೋ ನಮ್ಮ ಸೇನೆ ಸುಮ್ಮನೆ ಕೂರುವಂತ ಕೆಲಸ ಆಗ್ಲೇ ಇಲ್ಲ. ನಿರಂತರವಾಗಿ ಹುಡುಕಿ ಹೊಡೆಯೋದು. ಈ ಆಪರೇಷನ್ ಆಲ್ಔಟ್ ಅಂತ ಮಾಡಿದ್ರಲ್ಲ ಇಸ್ರೇಲ್ನಲ್ಲಿ, ಅದೇ ರೀತಿಯಾಗಿ ಆಪರೇಷನ್ ಆಕ್ರಮಣ ಅಂತ ಭಾರತದಲ್ಲಿ ಹೋಗು ಹೊಡಿ ಬಿಡ್ತಾ ಇಲ್ಲ. ಯಾವ ಮನೆಗಳನ್ನು ಧ್ವಂಸ. ಮತ್ತೊಂದು ಕಡೆ ನಿಮಗೆ ಗೊತ್ತಿರಲಿ, ತಾಲಿಬಾನ್ ಕೂಡ ಈ ಘಟನೆಯನ್ನ ಖಂಡಿಸಿತ್ತು. ಏನು ಪಹಲ್ಗಾಮ್ನಲ್ಲಿ ಆದಂತಹ ನರಮೇಧವನ್ನ, ಈ ರೀತಿಯಾದಂತಹ ಕೃತ್ಯ ಹೇಯ ಕೃತ್ಯ ಅಂತ ಆ ಕಡೆ ಅವರು ಕೊಡ್ತಾ ಇದ್ದಾರೆ ಏಟು. ಈ ಕಡೆ ಬಲೂಚಿ ಲಿಬರೇಷನ್ ಆರ್ಮಿ ಕಡೆಯಿಂದ ಬಂಡಾಯ ಸಾರಲಾಗಿದೆ. LOC ಜೊತೆ ಭಾರತದ ನಡುವೆ ಈ ರೀತಿಯಾದಂತಹ ಪರಿಸ್ಥಿತಿ. ಒಟ್ಟಾರೆ ಪಾಕಿಸ್ತಾನಕ್ಕೆ ಏನ್ ಗತಿನೋ ಗೊತ್ತಿಲ್ಲ ಈಗ.